ಆರೋಗ್ಯ ತುರ್ತು ಸೇವೆಗಳಿಗಾಗಿ ನೀಡಲಾಗಿರುವ 108 ಆಂಬ್ಯುಲೆನ್ಸ್ ನಗು ಮಗು ಕೆಟ್ಟು ನಿಂತು ಸಂಚಾರಿ ಚಿಕಿತ್ಸಾ ವಾಹನವು ಗಿಡಗಳ ಪೊದೆ ಸೇರಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಗ್ರಾಮೀಣ ಭಾಗದ ಜನರ ಮನೆ ಬಾಗಿಲಿಗೆ ಹೋಗಿ ಬಡ ಜನರ ತುರ್ತು ಚಿಕಿತ್ಸೆ ನೀಡಬೇಕಿದ್ದ ಸಂಚಾರಿ ಚಿಕಿತ್ಸಾ ವಾಹನ ಸಾರ್ವಜನಿಕ ಆಸ್ಪತ್ರೆ ಹಿಂಭಾಗದ ಗಿಡಗಳ ಪೊದೆ ಸೇರಿದೆ. ಅದೇ ರೀತಿ ತುರ್ತು ವಾಹನ 108 ಹಾಗೂ ಇರಿಕೆ ನಂತರ ತಾಯಿ ಮಗು ಸುರಕ್ಷಿತವಾಗಿ ಮನೆಗೆ ಸೇರಿಸಬೇಕಾದ ನಗು ಮಗು ವಾಹನವೂ ಸಹ ಕೆಟ್ಟು ನಿಂತು ಸುಮಾರು ತಿಂಗಳುಗಳೇ ಕಳೆದಿದ್ದು, ಸಂಚಾರಿ ಚಿಕಿತ್ಸಾ ವಾಹನ ಕೂಡ ನಿಂತಲ್ಲಿಯೇ ನಿಂತಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಜಿಲ್ಲಾ ಖನಿಜ ಪ್ರತಿಷ್ಠಾನವು ಸಂಚಾರಿ ಚಿಕಿತ್ಸಾ ವಾಹನವನ್ನು ಕೊಡುಗೆಯಾಗಿ ನೀಡಿದೆ. ಕೆಲವು ತಿಂಗಳುಗಳ ಕಾಲ ಗ್ರಾಮೀಣ ಭಾಗದ ಬಡ ಜನರ ಮನೆ ಬಾಗಿಲಿಗೆ ಹೋಗಿ ಸೇವೆಯೂ ಮಾಡಿದೆ. ಈಗ ಏಕಾಏಕಿ ಚಳ್ಳಕೆರೆ ತಾಲೂಕು ಗಡಿಬಾಧಿತ ಪ್ರದೇಶವಲ್ಲ ಎಂಬ ಉದ್ದೇಶದಿಂದ ಸಂಚಾರಿ ಚಿಕಿತ್ಸಾ ಸಿಬ್ಬಂದಿಗಳನ್ನು ಆಸ್ಪತ್ರೆಗಳಿಗೆ ನಿಯೋಜನೆ ಮಾಡಿ ವಾಹನವನ್ನು ಆಸ್ಪತ್ರೆಯ ಆವರಣದಲ್ಲಿ ನಿಲ್ಲಿಸಿರುವ ಕಾರಣ ಬಿಸಿಲು ಮಳೆಗೆ ಹಾಗೂ ನಿಂತಲ್ಲಿಯೇ ನಿಂತಿರುವುದರಿಂದ ವಾಹನ ತುಕ್ಕು ಹಿಡಿಯುವ ಸಾಧ್ಯತೆ ಇದೆ. ಸಂಚಾರಿ ಚಿಕಿತ್ಸಾ ವಾಹನ ಇದ್ರೂ ಇಲ್ಲದಂತಾಗಿದ್ದು ಸಾರ್ವಜನಿಕರ ಸೇವೆಯಿಂದ ದೂರ ಉಳಿದಿದೆ. ಸಾರ್ವಜನಿಕ ತೆರಿಗೆ ಹಣದಲ್ಲಿ ಖರೀದಿಸಿದ ವಾಹನಗಳು ಈಗ ಗಿಡಗಳ ಪೊದೆ ಸೇರುವಂತಾಗಿದೆ.